ಸಾಮಾಜಿಕ ಹೋರಾಟಗಾರರು, ಪ್ರಮುಖವಾಗಿ ದಲಿತ ಸಮುದಾಯದ ಪರವಾಗಿ ಧ್ವನಿ ಎತ್ತುವಂತಹ ನಾಯಕರು ಭಾಸ್ಕರ್ ಪ್ರಸಾದ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ, BR ಭಾಸ್ಕರ್ ಪ್ರಸಾದ್. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಿ ಸರ್? ಸರ್ ಈಗ ಈ ಅನುಪಾತವನ್ನ ಗಮನಿಸಿದ್ರಿ ಅಂತ ಅನ್ಕೊಳ್ತೀನಿ. ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ 5.25 5.25 ಪ್ಲಸ್ 4.5 ಏನ್ ಸರ್ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಎಂಪೆರಿಕಲ್ ಡಾಟಾ ಅನ್ನೋದ್ರ ಬಗ್ಗೆ ಯಾರಿಗಾದ್ರೂ ಕೂಡ ಅನುಮಾನ ಇಲ್ಲ ಅನ್ನೋದಾದ್ರೆ, ಅಥವಾ ಎಂಪೆರಿಕಲ್ ಡಾಟಾ ಅಂದ್ರೆ ಅರ್ಥ ಗೊತ್ತಿದ್ದವ್ರು ಯಾರಾದ್ರೂ ಕೂಡ ಈ ಒಂದು ಪರ್ಸೆಂಟೇಜ್ ಅನ್ನ ಒಪ್ಪಲ್ಲ. ಯಾಕೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದು ನೀವು ಕಾಜಿ ಪಂಚಾಯತಿ ನ್ಯಾಯ ಮಾಡ್ಬಿಟ್ಟು ಎಲ್ರಿಗೂ ಈಕ್ವಲ್ ಆಗಿ ಹಂಚ್ಕೊಂಡ್ಬಿಟ್ಟು ಎಲ್ರನ್ನೂ ಸಮಾಧಾನ ಪಡಿಸ್ಬಿಡಿ ಅಂತ ಅಲ್ಲ. ಇದು ಹೆಂಗಿದೆ ಅಂತಂದ್ರೆ ಬಲಾಢ್ಯರು ಗುದ್ದಿದಂತ ಏಟ್ಗೆ ಬೆನ್ನು ಒದೆ ತಿಂದು ಸಿದ್ದರಾಮಯ್ಯನವರು ಸ್ವಲ್ಪ ಕೊಟ್ಟಂತ ತೀರ್ಮಾನ ಇದು. 5.5 5.5 4.5 ಅಂತಂದ್ರೆ 5.25 ಸರ್, ಅಲ್ಲ 5.25 4.5 ಕರೆಕ್ಟ್ ಸರ್. ಇದನ್ನ ಕೊಡೋದಕ್ಕೆ ಏನಾದ್ರೂ ಕೂಡ ಮಾನದಂಡ ಇರಬೇಕು. ಯಾವ್ದಾದ್ರು ಯಾವ ಬೇಸ್ ಮೇಲೆ ಇದನ್ನ ಹಂಚಿಕೆ ಮಾಡ್ತೀನಿ ಅಂತ, ತನ್ನ ರಾಜಕೀಯ ಕಾರಣಗಳಿಗೋಸ್ಕರ ಅಥವಾ ಯಾರ್ದೋ ಬ್ಲಾಕ್ ಮೇಲ್ ಗೆದ್ರುಕೊಂಡು ಅಥವಾ ಸರ್ಕಾರನ ಸಮಾಧಾನವಾಗಿ ಇಡ್ತೀವಿ ಅನ್ನೋದಕ್ಕೆ ಕಾರಣಕ್ಕೋಸ್ಕರ ಮೀಸಲಾತಿನ ಹಂಚಿಕೆ ಮಾಡುವಂತದ್ದಲ್ಲ. ಹಿಂಗೆಲ್ಲ ಮಾಡೋದಿದ್ರೆ ಈ ತರದ ಮೀಸಲಾತಿ ಅನ್ನುವಂಥದ್ದು ಒಂದು ವಿಚಾರನೇ ಈ ದೇಶದಲ್ಲಿ ಬರ್ತಾ ಇರಲಿಲ್ಲ. ಎಲ್ಲರನ್ನು ಸಮಾಧಾನ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಸಾಮಾಜಿಕ ನ್ಯಾಯ ಕೊಡುವಂತಹ ಎದೆಗಾರಿಕೆ ಆಗ್ಲಿ ಗಟ್ಟಿ ನಡು ಆಗ್ಲಿ ಸಿದ್ದರಾಮಯ್ಯನವ್ರಿಗಿಲ್ಲ ಅಂತ ಇದರಿಂದ ಒಂದು ತೀರ್ಮಾನ ಆಯ್ತು. ಆದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂತಂದ್ರೆ ಖಾಲಿ ತಟ್ಟೆಯಲ್ಲಿತ್ತು ಏನೂ ಇಲ್ಲ, ಒಗ್ಗಟ್ಟು ಅಂತ ಹೇಳ್ಕೊಂಡು ವಂಚಿಸಿ ತಿನ್ನುವಂತಹ ಒಂದು ಸಿಸ್ಟಮ್ ಇಂದ ಮಾದಿಗರನ್ನ ಬಿಡುಗಡೆ ಮಾಡಿದಂತಹ ಒಂದು ತೀರ್ಮಾನವನ್ನ, ಈ ಸರ್ಕಾರ ತೀರ್ಮಾನವನ್ನ ನಾನು ಸ್ವಾಗತಿಸಲೇಬೇಕಾಗ್ತದೆ. ಒಂದು ಇನ್ನೊಂದು ತೀರ್ಮಾನ ಹೇಳಿದ್ರೆ ಅದು ನಿಮ್ ಗಮನಕ್ಕೆ ಬಂತಾ ಇಲ್ವಾ ನನಗೆ ಗೊತ್ತಾಗ್ತಾ ಇಲ್ಲ. ಯಾವ್ದು ಅಂತಂದ್ರೆ ಮೊದಲ 15 ಉದ್ಯೋಗಗಳು, ಇದ್ರ ಬಗ್ಗೆ ನನಗೇನು ಕ್ಲಾರಿಟಿ ಇಲ್ಲ, ಮಾಹಿತಿಯನ್ನು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಮೊದಲ 15 ಉದ್ಯೋಗಗಳಲ್ಲಿ ಒಳ ಮೀಸಲಾತಿ ಇಲ್ಲ, ಕಾಂಪಿಟೇಷನ್ ಬಿಡ್ತೀವಿ. 15ರ ನಂತರ ಅಂದ್ರೆ 20 25 100 1000 ಉದ್ಯೋಗಗಳು ಬಂದ್ರೆ ಮಾತ್ರ ಒಳ ಮೀಸಲಾತಿ ಅಂತಾರೆ. ಅಂದ್ರೆ ಆಸ್ ಪರ್ ಎಂಪೆರಿಕಲ್ ಡಾಟಾ ಯಾರಿಗೆ ಆದ್ಯತೆಗಳು ಸಿಕ್ಕಿಲ್ಲ ಅವ್ರಿಗೆ ಪ್ರಥಮ ಆದ್ಯತೆ ಅನ್ನುವಂತ ಕಾನ್ಸೆಪ್ಟ್ ಅನ್ನೇ ತೆಗಿತೀವಿ ನಾವು. ಅಲ್ಲಿ ಕಾಂಪಿಟೇಷನ್ ಬಿಡ್ತೀವಿ. ಪ್ರತಿಭೆ ಇದ್ದವ್ರು ತಗೊಳ್ಳಿ ಅಂತಂದ್ರೆ ಪ್ರತಿಭೆ ಇದ್ದವ್ರು ಜನರಲ್ ಕ್ಯಾಟಗರಿಯಲ್ಲಿ ಕಾಂಪೀಟ್ ಮಾಡಿ. ಯಾರು ಶೋಷಣೆಗೆ ಒಳಪಟ್ಟಿದ್ದಾರೆ, ಹಕ್ಕು ಅಧಿಕಾರದ ವಂಚಿತರಾಗಿದ್ದಾರೆ, ಅವ್ರಿಗೆ ಸಿಗಬೇಕಾದಂತ ಆದ್ಯತೆಯೇ ಸಾಮಾಜಿಕ ನ್ಯಾಯ ಇಲ್ಲ, ಅನ್ಯಾಯ, ನಾವು ಕಾಂಪಿಟೇಷನ್ ಬರ್ತೀವಿ ಅನ್ನೋದಾದ್ರೆ ಮೀಸಲಾತಿ ಅನ್ನುವಂತ ಕಾನ್ಸೆಪ್ಟ್ ಯಾಕೆ? ಶೋಷಿತರಿಗೆ ಕೊಡಬೇಕಾಗಿರುವಂತಹ ಆದ್ಯತೆಯನ್ನ ಕೊಡೋದಿಲ್ಲ, ಕಾಂಪಿಟೇಷನ್ ಬಿಡೋಣ ಅನ್ನೋದಾದ್ರೆ ಮೀಸಲಾತಿ ಸಿಸ್ಟಮೇ ಬೇಡ, ಮೀಸಲಾತಿ ಮೈ ಫುಟ್ ಅಂತ ಅಂದ್ಬಿಡ್ತೀವಿ. ತಗೊಂಡಾಗೆಲ್ಲ ಟೋಟಲ್ ಕಾಂಪಿಟೇಷನ್. ಸರ್ ಸದ್ಯಕ್ಕೆ ಚರ್ಚೆ ಆಗ್ತಾ ಇರೋದು, ಈಗ ದ್ವಾರಕನಾಥ್ ಅವರು ಮಾತನಾಡಿದ್ರು, ಡಾಕ್ಟರ್ CS ದ್ವಾರಕನಾಥ್ ಅವರು ಕೂಡ ಅಲೆಮಾರಿ ಸಮುದಾಯದ ಪರವಾಗಿ ಯಾರು ಧ್ವನಿ ಎತ್ತಾ ಇಲ್ಲ, ಅವ್ರಿಗೆ ಧ್ವನಿನೇ ಇಲ್ಲ, ಅವ್ರಿಗೆ ಇದ್ರ ಬಗ್ಗೆ ಅವೇರ್ನೆಸ್ಸೇ ಇಲ್ಲ. ಆ ವಿಚಾರವಾಗಿ ನಾವು ಜಾಸ್ತಿ ಚರ್ಚೆ ಮಾಡಬೇಕಾಗಿದೆ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಮತ್ತು ನೀವು ಹೇಳಿದಾಗೆ ಯಾವ್ಯಾವ ಜಾತಿಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮೀಸಲಾತಿ, ಅದರ ಇನ್ನಷ್ಟು ಮಾಹಿತಿ ನಾವು ಕೂಡ ಪಡೆದುಕೊಳ್ತಾ ಇದ್ದೀವಿ. ಈಗ ನಾನ್ ಕೇಳ್ತಾ ಇರೋದು, ಹಾ ಸರ್, ಈಗ ನಿಮ್ಮ ಪ್ರಕಾರ ಈ ಅನುಪಾತ ಯಾವ ರೀತಿ ಇರಬೇಕಿತ್ತು ಅಂತ ತಾವು ಭಾವಿಸ್ತಾ ಇದ್ದೀರಿ? ಸದಾಶಿವ ಆಯೋಗದ ವರದಿ ಕೊಟ್ಟಂತ ಸಂದರ್ಭದಲ್ಲಿ 15% ನಲ್ಲಿ ಮಾದಿಗರಿಗೆ 6%, ವಲಯಕ್ಕೆ 5%, ಇತರೆಯವರು ಇತರ ಅಂತಂದ್ರೆ ಅಲೆಮಾರಿಗಳು ಎಲ್ಲ ಸೇರ್ಕೊಂಡು ಬಂದವ್ರಿಗೆ 1% ಸಪರೇಟ್ ಆಗಿ ಇಟ್ಟಿದ್ರು, 3% ಬೋವಿಲಮ್ಮಣಿಗೆ ಕೊಚ್ಚಾಗಿಟ್ಟಿದ್ರು. 17% ಬಂದಾಗ್ಲೂ ಕೂಡ ಮಾದಿಗರಿಗೆ 6% ತೋರಿಸಿದ್ದಾರೆ. ಮತ್ತೆ ಅಂತಿಮವಾಗಿ ವಲಯ ಸಮುದಾಯಕ್ಕೂ 6% ತೋರಿಸಿದ್ರು. ಅದು ವರದಿ ಪ್ರಕಾರ ಅಲ್ಲ, ಕ್ಯಾಬಿನೆಟ್ ತೀರ್ಮಾನ, ರಾಜಕೀಯ ಕಾರಣ, ಅದು ರಾಜಕೀಯ ತೀರ್ಮಾನ. ಅದು ಆಯ್ತಾ. 4% ಅನ್ನ ಏನು ಕೊಲಂಬೋಗಳಿಗೆ, ಏನು ಬೋವಿ, ಕೊರ್ಮ, ಕೊರ್ಚ, ಲಂಬಾಣಿಗೆ, ಅಲೆಮಾರಿಗಳಿಗೆ ನಾಗಮೋಹನ್ ದಾಸ್ ಆಯೋಗದ ಪ್ರಕಾರ ಅಲೆಮಾರಿಗಳಿಗೆ ಇಟ್ಟಂತ 1% ಅನ್ನು ಕೂಡ ನನಗೆ ಕೊಡಿ ಅಂತ ತಗೊಳ್ತಾರೆ ಅಂತಂದ್ರೆ ಇದು ಕ್ರೌರ್ಯ, ಇದು ಏನೋ ಕಗ್ಗೊಲೆ ಅಂತಾರಲ್ಲ, ಆ ಕಗ್ಗೊಲೆಗೆ ಸಮಾನ. ಯಾರು ಇನ್ನು ಟೆಂಟ್ಗಳನ್ನ ಬಿಟ್ಟು ಆಚೆ ಬಂದಿಲ್ಲ, ಇನ್ನು ಕೂಡ ಕರೆಂಟ್ ಮುಖ ನೋಡಿಲ್ಲ, ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಎಷ್ಟೋ ಮಕ್ಕಳು ಸ್ಕೂಲ್ ಮುಖ ನೋಡಿಲ್ಲ, ಅರಣ್ಯವಾಸಿಗಳು ಅವ್ರ ಪಾಲ್ ನನ್ ಕೊಡ್ರಿ, ಅವ್ರು ಕೊಟ್ಟಿರೋ ರೊಟ್ಟಿನ ತೆಗೆದು ನನ್ನ ತಟ್ಟೆಗೆ ಹಾಕತ್ತಾರೆ ಅಂತಂದ್ರೆ ಇದು ಯಾವ ಸೀಮೆ ಸಾಮಾಜಿಕ ನ್ಯಾಯ? ಇವ್ರು ಯಾವ ಸಾಮಾಜಿಕ ನ್ಯಾಯದ ಹರಿಕಾರ? ಇವರು ಯಾವ ದೇವರಾಜ ಅರಸು ಹೆಸರನ್ನ ಹೇಳ್ಕೊತಾರೆ? ಇವರು ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ, ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ನಿಜ ಸರ್. ಅಂದ್ರೆ ಅಲ್ಲ, ಈ ನಿಟ್ಟಿನಲ್ಲಿ ತಾವು ಕಾನೂನು ಹೋರಾಟವನ್ನ ಏನಾದ್ರೂ ಮತ್ತೆ ಮಾಡೋ ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ ಅಲೆಮಾರಿಗಳ ವಿಚಾರದಲ್ಲಿ ಪ್ರಾರಂಭದಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಾವು ಧ್ವನಿ ಎತ್ಕೊಂಡೇ ಬರ್ತಾ ಇದ್ದೀವಿ. ಕೋರ್ಟಲ್ ಕೇಸ್ ಇದೆ. ಈಗ ಅದನ್ನ ಏನ್ ಮಾಡ್ತಾರೆ ಅಂತ ಕೂಡ ಗೊತ್ತಿಲ್ಲ. ಕಂಪ್ಲೀಟ್ ನಮ್ಗೆ ಇನ್ನೂ ರೋಸ್ಟರ್ದು ಮತ್ತೆ ಇದ್ರದೆಲ್ಲ ಏನ್ ತೀರ್ಮಾನ ತಗೊಂಡಿದ್ದಾರೆ
ಆಮೇಲೆ ಒಳ ಮೀಸಲಾತಿ ಅಂದ್ರೆ ಸಂಪೂರ್ಣ ಒಳ ಮೀಸಲಾತಿ, ಹೌದು ಬಡ್ತಿನಲ್ಲೂ ಇರಬೇಕು, ಹೌದು 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 ಹಣ SCP TSP ಹಣ ಹಂಚಿಕೆಯಲ್ಲೂ ಇರಬೇಕು, ರಾಜಕಾರಣದಲ್ಲೂ ಇರಬೇಕು, ನೇಮಕಾತಿಯಲ್ಲೂ ಇರಬೇಕು, ವಿದ್ಯಾಭ್ಯಾಸದಲ್ಲೂ ಇರಬೇಕು. ಹೌದು 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 ಇವ್ರು ಸುಮ್ನೆ ಅವ್ರು ಯಾರೋ ಇಲಿಟ್ರೇಟ್ಗಳ ತರ ಬಂದು ಇಲ್ಲ ಒಳ ಮೀಸಲಾತಿಯನ್ನ ಸುಪ್ರೀಂ ಕೋರ್ಟ್ ಹೇಳಿರೋದು ಕೇವಲ ಉದ್ಯೋಗ ಮತ್ತು ವಿದ್ಯಾಭ್ಯಾಸಕ್ಕೆ ಮಾತ್ರ, ಹಾ. ಬಡ್ತಿಗೆ ಬರೋದಿಲ್ಲ, ಹಣ ಹಂಚಿಕೆಗೆ ಬರೋದಿಲ್ಲ, ರಾಜಕಾರಣಕ್ಕೆ ಬರಲ್ಲ ಅಂತಾರಂತೆ. ಇಲ್ಲ ಇದು ಸಂಪೂರ್ಣ ಒಳ ಮೀಸಲಾತಿ ಸರ್. ಮೀಸಲಾತಿ ಅಂದ್ಮೇಲೆ ಮುಗಿದೋಯ್ತು. ಹೌದು. ಮೀಸಲಾತಿ ಎಲ್ಲೆಲ್ಲಿದೆಯೋ ಅಲ್ಲಿ ಒಳ ಮೀಸಲಾತಿ ಆಟೋಮೆಟಿಕ್ ಆಗಿ ಬರ್ತದೆ, ನ್ಯಾಚುರಲ್ ಆಗಿ ಬರ್ತದೆ. ಆದ್ರೆ ಕೆಲವು ಇಡಿಯಟ್ಗಳು ಹೇಳ್ತಾರೆ ಉದ್ಯೋಗಕ್ಕೆ ಮಾತ್ರ ಅನ್ವಯಿಸುತ್ತೆ, ವಿದ್ಯೆಗೆ ಮಾತ್ರ ಅನ್ವಯಿಸುತ್ತೆ, ಇದು ಯಾವ್ದಕ್ಕೂ ಅನ್ವಯಿಸುತ್ತಿಲ್ಲ. ಅದಕ್ಕೆ ಕಾನೂನು ಯಾರು ಬರ್ದಿದ್ರೆ ದೇ ಆರ್ ಇಲಿಟ್ರೇಟ್ ಫೂಲ್, ದೇ ಆರ್ ಯಾರು ಆತರ ಮಾತಾಡ್ತಾರೆ ಅವರು ಫೂಲ್ಗಳು ಅವರು. ಮುಖ್ಯವಾಗಿ ಅಲೆಮಾರಿಗಳಿಗೆ ನ್ಯಾಯ ಸಿಗಬೇಕು ಅನ್ನೋದು ನನ್ನ ದೊಡ್ಡ ಆಶಯ. ಎಸ್, ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ಕೊಂಡೇ ಬರ್ತಿದ್ದೀರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ನಮಸ್ಕಾರ, ಧನ್ಯವಾದ.